ಹೇಳೋರ್ ಏನಂತಾರ ಹೇಳು, ಇನ್ನೊಂದ್ ಮದ್ವೆ ಮಾಡ್ಕೊಂಬೇಕೇನೋ ಅದಕ್ಕೆ ಹಂಗ ಆಡ್ತಾವಳೆ. ಇನ್ನೊಂದ್ ಮದ್ವೆ ಮಾಡ್ಕೊಂತಾಳ, ಅವ್ಳ ಜೀವನ ಸಾಗಿಸ್ಕೊಂತಾಳಪ್ಪ. ಇವಾಗ ನಮ್ಮ ಅಪ್ಪ ಅಮ್ಮ ಇರೋದಕ್ಕೆ ಕಣ್ ಮುಂದೆ ಅವ್ರ ಮುಂದೆನೆ ನಾನ್ ಬಾಳ್ತಾ ಇದ್ರೆ ನಿಮ್ದೇ ಪ್ರಾಣ ಬಿಡ್ತಾರ ಕಣೋ. ಈಗ ನಮ್ಮಪ್ಪ ಇರೋ ತನಕ ನಮ್ಮಮ್ಮ ಇರೋ ತನಕ ನಾನ್ ಇರ್ತೀನಿ, ನೋಡ್ಕೊಂತಾರೆ. ನಮ್ಮಪ್ಪ ನಮ್ಮಮ್ಮ ಹೋಗ್ಮೇಲೆ ನನ್ ಕಷ್ಟ ಅನ್ಭವಿಸೋದು ಅವ್ರು ನೋಡ್ತಾರ? ಮೇಲಿಂದ ಕಣ್ಣಾರ ನೋಡ್ತಾರ ಅವ್ರು? ಆಗಲ್ಲ. ಇವಾಗ್ಲೇನು ನಾನ್ ಇರ್ಬೇಕಾದ್ರೆ ಅವ್ರು ಇರ್ಬೇಕಾದ್ರೂ ಯಾವ್ದೋ ಒಂದ್ ದಾರಿ ತೋರ್ಸ್ಕೊಟ್ಟಿ, ಇಲ್ಲ ಯಾವ್ದೋ ಇನ್ನೊಂದ್ ಸ್ಥಳ ಅವ್ಳ ಕಣ್ ಮುಂದೆ ನಾನ್ ಇದ್ದಿ ನನ್ ಕಷ್ಟನ ಸುಖನ ನೋಡ್ಕೊಂಡು ಇರ್ತಾರಲ್ವಾ. ಒಂದ್ ಜೀವನ ಅಂತ ಅಂದ್ಬಿಟ್ಟು ಯಾರನ್ನೋ ಒಬ್ಬನ್ನ ಕಟ್ಟಿಡ್ತಾರೋ, ಇಲ್ಲಾಂದ್ರೆ ಅವನ್ ಜೊತೆಲಿ ಬಿಡ್ಸ್ತಾರೋ, ಏನೋ ಒಂದ್ ಮಾಡ್ಬೇಕಲ್ವಾ ಅವ್ರು. ಏನು ಅಲ್ಲ, ನಾನೇ ಹೇಳ್ತಿಲ್ವೇನೆ, ನೀನಿಷ್ಟ ಅನ್ಬಿಟ್ರೆ ಇವ್ರ ಅಪ್ಪ ಅಮ್ಮ ಅವರಲ್ಲ. ಈಗ ಮೇನ್ ಬರೋದೇ ಅವ್ರ ತಪ್ಪೋತದೆ. ಯಾಕೆ ಅಂತ ಕೇಳು, ಹಿಂಗಾಗೈತೆ ಮಗಳದು, ತಡಿ ಒಂಚೂರು ಏನೋ ಅವಳು ಏನೋ ಮಾಡ್ಕೊಳ್ಳಿ ತಡಿ. ಅವನೇ ಒಳ್ಳೆಯವನು, ನೀನೇ ಸರಿ ಇಲ್ಲ, ಅವನೇ ಒಳ್ಳೆಯವನು ಅಂತಂದ್ರು ಗೊತ್ತಾ ನಮ್ಮಪ್ಪ. ನಮ್ಮಮ್ಮ ಅಂದಿಲ್ಲ, ನಮ್ಮಪ್ಪ ಅಂತಾನೆ. ನಮ್ಮಮ್ಮ ಮುಂಚೆ ಅಂತ ಇದ್ಲು, ನನ್ನ ಅಳಿಯನೇ ಒಳ್ಳೆಯವನು, ನೀನೇ ಸರಿ ಇಲ್ಲ ಅಂತ. ಯಾವತ್ತು ನಮ್ಮ ಅಪ್ಪನ ಮೇಲೆ ಕೈ ಮಾಡೋದ್ನು ಆಗಿಂದ ನಮ್ಮಮ್ಮಂಗ ಅವನು ಇದಾಗೋದ. ಒಂದೊಂದ್ಸಲ ಅಂತಾಳೆ ಇಲ್ಲ ಅವನೇ ಒಳ್ಳೆಯವನು ಅಂತ. ನಾನ್ ಹೇಳಿದೀನಿ, ಅವ್ನು ಒಳ್ಳೆಯವನೇ ಆಗ್ಲಿ ಕೆಟ್ಟವನೇ ಆಗ್ಲಿ, ಲಕ್ಷ ತಗೊಂಬಂದ್ ಇಟ್ಕೊಂಡಿರೋನೇ ಆಗ್ಲಿ, ಒಂದೇ ಮಾತು ಹೇಳೋದು, ನನಗ್ ಬೇಡ ಅಷ್ಟೇ, ಬೇಡವೇ ಬೇಡ. ಯಾಕಂದ್ರೆ ನಾನು ಅನ್ಭವಿಸ್ತಿದ್ದೀನಿ ಕಣಪ್ಪ. ಒಂದ್ ಮಗು ಬುದ್ಧಿ ತಿಳ್ಕೊಂತಾನೆ ಅಂದ್ರೆ 2 ಮಕ್ಳಾಗ್ಬಿಟ್ಟು ಇಲ್ಲಿ ಕಾಯ್ಕೊಂತೀನಿ ಹೇಳ್ತಾರ. ನನ್ಗೆ ಹೇಳ್ತಾರ ನಮ್ಮ ಅಜ್ಜಿ, ಇವಾಗ ಯಾರು ನೋಡ್ಕೊಂತ, ಇವಾಗೇನೋ ನೀನ್ ನೋಡ್ಕೊಂತ, ಆಮೇಲೆ ಮುಂದಕ್ ದೊಡ್ಡವರಂದ್ಮೇಲೆ ಯಾರು ನೋಡ್ಕೊಂತ. ಅಲ್ಲಪ್ಪ, ಚಿಕ್ಕ ಬಿತ್ತನೆನಲ್ಲೇನೆ ಎಲ್ಲಾ ಗೊಬ್ಬರ ಹಾಕಿ ನೀರ್ ಹಾಕಿ ಎಲ್ಲಾ ಬೆಳ್ಸಿದ್ರೇನೆ ದೊಡ್ಡದಾಗಿ ಇದಾಗೋದು. ಆಮೇಲೆ ಬಂದ್ ಸ್ವಂತದವನ ಹತ್ರ ಬಂದೆ, ನಾನ್ ಹಾಕಿದೀನಿ, ಅದು ನನ್ ಜಾಗ, ಅದು ಹೊಲ, ಆ ಬೆಳೆ ಎಲ್ಲ ನನಗ್ ಕೊಡ್ರಿ ಅಂದ್ರೆ ಯಾವನಾದ್ರು ಸುಮ್ನೆ ಇರ್ತಾನ? ಆಗ್ತಾನೆ. ಅಲ್ಲ, ಜಾಗ ನಂದು, ಯಾವನೋ ಹಾಕೊಂತವನೆ ಅಂತ ಅಂದ್ಬಿಟ್ಟು ಬಂದ್ ಅದನ್ನೆಲ್ಲ ಬೆಳ್ದ ಆದ್ಮೇಲೆ ಬಂದು ನೀನ್ ಕೇಳಿದ್ರೆ ಸುಮ್ನೆ ಇರ್ತಾರ? ಇಲ್ಲಾಂತಂದ್ರೆ ನಿನ್ ಪಾಡಿ ನೀನ್ ಎತ್ಕೊಂಡ್ ಹೋಗು ಅಂತಾರ, ಇಲ್ಲ ಕ್ಯಾಕಸ್ ಹೋಗಿತಾರ ಮುಖ ತುಂಬಾ. ಅದೇ ಹೇಳ್ತಲ್ಲ, ಕೆರ್ಗಿರದಲ್ಲಿ ಹಾಕ್ತಾರೆ ಯಾರನ್ನ. ನಮ್ಮ ಅಜ್ಜಿ ಅಂದ್ಲು, ನಮ್ಮಮ್ಮ, ನಮ್ಮ ಅಪ್ಪ ಅವ್ರ ಅಮ್ಮ, ನಂಗೆ ಇವಾಗ ಹಿಂಗೈತೆ, ಆಮೇಲೆ ಅವ್ನ್ ಬಂದಿ ಮಗುಗಿಗೂ ಏನಾದ್ರು ದೊಡ್ಡವ್ರಾದ್ರು ಅಂದ್ರೆ ಮದ್ವೆ ಅದೇ ಮಾಡ್ಬೇಕು ಅಂದ್ರೆ ಮಾಡ್ಕೊಂತಾರೆ. ಇಲ್ಲಾಂದ್ರೆ ನಾನು ಇದೀನಿ. ಗಂಡ ಸತ್ತವ್ರೆಲ್ಲ ಚಿಕ್ಕ ವಯಸ್ಸಲ್ಲೇ ಗಂಡ ಸತ್ತಿರೋರೆಲ್ಲ ಮಾಡಿಲ್ವಾ ಮದ್ವೆಗಳು? ಎಲ್ಲಾರ್ಗು ಗಂಡ ಇದ್ದೇನೆ ಮದ್ವೆ ಮಾಡ್ತಾರ. ನನ್ ಜೀವನದಲ್ಲಿ ಇನ್ನೊಂದ್ ಏನಾದ್ರು ಆಯ್ತು ಅಂದ್ರೆ ಇನ್ನೊಂದ್ ಮಾಡ್ಕೊಂತಾರೆ ಬಿಡು, ಮಾಡ್ಕೊಂತೀನಿ. ನೀ ತಲೆನೇ ಕೆಡ್ಸ್ಕೊಬಿಡ್ರಿ. ಇವಾಗ ಆ ಕಾಲದ ಜೀವನ ಅಲ್ಲ, ಇವಾಗ ತುಂಬಾ ಚೇಂಜ್ ಆಗ್ಬಿಟ್ಟೈತೆ. ಒಳ್ಳೆಯವರು ಇರ್ತಾರೆ, ಕೆಟ್ಟವ್ರು ಇರ್ತಾರೆ, ಎಲ್ಲಾರು ಒಂದೇ ತರ ಇರಲ್ವಲ್ಲ ಗಂಡ್ಸ್ರು ಅಂದ್ರೆ. ನಮ್ ತರ ಹೆಂಗ್ಸ್ರು ಅಂದ್ರೆ ಎಲ್ಲಾರು ಒಂದೇ ತರ ಇರಲ್ವಲ್ಲ, ಒಂದೊಂದ್ ತರ, ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ ಅಲ್ವಾ? ಅಯ್ಯೋ, ಆಗ್ಬೇಕಲ್ಲ. ಒಬ್ಬೊಬ್ರಿಗೂ ನಾನ್ ಸಮಾಧಾನ ಹೇಳ್ಕೊಳಕ್ ಆಗ್ದಿರ ನಾನ್ ಹೇಳಿದೀನಿ ಗೊತ್ತಾ. ಅವನ್ಗೇನು ಅವ್ರೆಲ್ಲಾ ಅನ್ಕೊಂಡಿರೋದ್ ಹೆಂಗ್ ಗೊತ್ತಾ, ಹೆಂಗಿದ್ರು ನಮ್ಮ ಹತ್ರಕ್ ಬರ್ಲೇಬೇಕು ಯಾವತ್ತಿದ್ರುನು. ಎಷ್ಟ್ ದಿನ ನೋಡ್ಕೊಂತಾರ ಅವ್ರ ಅಪ್ಪ ಅಮ್ಮ? ಎಷ್ಟ್ ದಿನ ಮಾಡ್ತಾರೆ? ನೋಡೋ ತನಕ ನೋಡ್ತಾರ. ಚಿಕ್ಕಳ್ನ ಬಿಡಮ್ಮ ಇಲ್ಲಿ, ಸ್ವಲ್ಪ ದಿನ ದೊಡ್ಡೋಡಾಗ ತನಕ ಅವ್ಳು ದೊಡ್ಡ ಸ್ಕೂಲ್ಗೆ ಹಾಕೊಂಡು ಕೆಲ್ಸ ಮಾಡ್ಕೊಂಡು ಇರು ನೀನು ಅಂತ ಒಂದು ಸಾಥ್ ಕೊಡ್ಬೇಕಣ್ಣ ಯಾರೇ ಆಗ್ಲಿ. ಯಾರು ಮಾಡೋದಪ್ಪ, ನಾನು ಹೇಳ್ತಾ ಇದೀನಲ್ವಾ, ಯಾರು ಇಲ್ಲ. ನನಗಂತೂ ಹೇಳ್ತಾ ಇದೀನಲ್ಲ, ಅಷ್ಟು ಜನ ಅವ್ರೆ, ಅತ್ತೆ ಮಾವ ಅನ್ನೋರೆಲ್ಲ ತುಂಬಾ ಜನ ಅವ್ರೆ, ಯಾರು ಮಾಡಲ್ಲ. ಹಿಂಗಾದ್ರೆ ತುಂಬಾ ಕಷ್ಟ ಆಯ್ತದೆ ಕಣ. ಯಾರು ಇಲ್ಲ, ನಾನು ಹೇಳ್ತಾ ಇದೀನಲ್ಲ 100% ನನ್ಗಂತೂ ಯಾರು ಇಲ್ಲ. ಅಯ್ಯೋ, ನಾನು ಹೇಳ್ತಾ ಇದೀನಲ್ಲಪ್ಪ, ದುಡ್ಡಿದ್ರೇನೆ. ಈಗೇನೋ ಸಂಬಳ ಬಂತು 5,000 ರೂಪಾಯಿ, ಅದ್ 5,000 ರೂಪಾಯಿ ಎತ್ತಿಟ್ಕೊಂಡು ಇನ್ನೊಂದ್ 5,000 ರೂಪಾಯಿ ಯಾರಾದ್ರೂ ಕೇಳಿ ಒಂದ್ 10,000 ರೂಪಾಯಿ ಕೈಲಿ ಇಟ್ಕೊಂಡು ಊರ್ಗ್ ಹೋಗೋಣ. ಹೋಗ್ಬಿಟ್ಟು ಅವಳ ಊರಲ್ಲಿರೋ ಅದೇ ಲಾಯರ್ ಹತ್ರ ಮಾತಾಡಿ ನಮ್ಮ ಅಜ್ಜಿನ ಕರ್ಸ್ಕೊಂಡಿಲ್ಲ, ಅಲ್ಲಿ ಗೊತ್ತಿರೋರು ಇದಾರೆ, ಅವ್ರನ್ನೆಲ್ಲ ಕರ್ಸ್ಕೊಂಡ್ ಮಾತಾಡ್ಬಿಟ್ಟು ಅಷ್ಟು ಕಡಿಮೆ ಮಾಡು ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಮನೆತಲ್ಲಿ ಕ್ಲಿಯರ್ ಮಾಡ್ಬಿಡೋಣ ಅಂತ ಅನ್ಕೊಂಡ್ ನಾನ್ ಮನ್ಸಲ್ಲಿ ಅನ್ಕೊಂಡ್ರೆ, ಹೋಗೋಣ ಬಾ, ಅಲ್ಲಿಗೆ ಹೋಗೋಣ ಬಾ, ಸುಮ್ನೆ ಮಗು ಮೇಲೆ ಹೇಳ್ಬಿಟ್ರು ತಲೆ ಕೊಡ್ಸ್ಬೇಕು ಅಂತ ಮನ್ಸಾಗ್ಲಿಲ್ಲ ನನ್ಗೆ. ಹೆಂಗಿರೋ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ನಮ್ಮ ಅಪ್ಪನ್ ನಾನ್ ನಂಬಿದೀನಿ, ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟೇನೆ ನಾ ಅಮ್ಮನ್ ಕಾಸು ಬೇರೆ ಕಳ್ದಾಕ್ಬಿಟ್ಟಿದ್ದೆ 500 ರೂಪಾಯಿ. 500 ರೂಪಾಯಿ ನಾವ್ ಅಮ್ಮನ್ ಕೊಟ್ಬಿಟ್ಟು 5,000ದಲ್ಲಿ 4,000 ಇತ್ತು. ಮಕ್ಳಿಗೆ 500 ರೂಪಾಯಿ ಖರ್ಚು ಮಾಡ್ದೆ. ಇನ್ನು 1,000 ರೂಪಾಯಿ ಬಸ್ ಖರ್ಚು ಸರಿ ಹೋಯ್ತಪ್ಪ. 3,000 ಮಿಕ್ಕೈತೆ. ಏನ್ ಮಾಡೋಣ ಹೇಳು, ತಿಂಗಳೆಲ್ಲ ದುಡಿದ್ರೆ ಬರೀ 3,000 ರೂಪಾಯಿ ಕೈಯಲ್ಲಿ ಇರುತ್ತೆ ಅಂತಂದ್ರೆ ಈ ಡೈವರ್ಸ್ ಏನಂತ ಇಟ್ಕೊಂಡ್ ಹೇಳು, ಏನ್ 1 ರೂಪಾಯಿ ಎತ್ತಿಟ್ಕೊಳಲ್ವ ನೀನು ಅಂತ ಕೇಳ್ತಾರೆ. ಹೆಂಗೆ ಎತ್ತಿಟ್ಕೊಳಕ್ಕಾಗುತ್ತೆ? ಅದು ಇದು ಅಂತ ಹೋಗ್ಬಿಡುತ್ತೆ. ನಾನೇನು 10,000 ದುಡಿತಾ ಇದೀನ, 20,000 ದುಡಿತಾ ಇದೀನಿ ಎತ್ತಿಡಕ್ಕೆ. ಹೆಂಗೂ ಇಲ್ದಿರ ಹಂಗೂ ಇಲ್ದಿರ ಹಿಂಗ್ ಇಲ್ದಿರ ಮಾಡಿಟ್ಬಿಟ್ಟವ್ರ ಕಣಪ್ಪ ನಮ್ಮ ಮನೆಯವ್ರು ನನ್ನ.
ನಿಜವಾಗ್ಲೂ ಹೇಳ್ತೀನಿ, ಒಂದ್ ಸಾಥ್ ಕೊಡ್ಬೇಕು, ಮಕ್ಳು ನೋಡ್ಬೇಕು ಅಂತಂದ್ರೆ ಮೊಮ್ಮಕ್ಳು ಅಂತಂದ್ರೆ ಆಯ್ತು ವಯಸ್ಸಾಯ್ತು ಅವ್ರದ್ದು. ಇನ್ನೇನ್ ಬಂದಿರೋ ಜನರೇಷನ್ ಏನು ಅವ್ರಿಗೆ ಅಂತಂದ್ರೆ ಇನ್ ಮಕ್ಳು ನೋಡ್ಕೊಳೋದು, ಮೊಮ್ಮಕ್ಳು ನೋಡ್ಕೊಳೋದು. ಮತ್ತು ನನ್ನನ್ ಬಿಟ್ಬಿಡು, ನನ್ ಮಕ್ಳನ್ನ ಇವಾಗ ಅವ್ರ ಜೊತೆಲೆ ತಾನೇ ಅವ್ರೆ. ಈಗ ಮಗು ಹುಟ್ರೆ ಅಂತಂದ್ರೆ ಅವ್ರನ್ನ ಸಾಯೋ ತನಕ ಮೊಮ್ಮಕ್ಳು ನೋಡ್ತಾಳಲ್ವಾ, ಹಂಗೆ ತಾನೆ ನನ್ ಮಕ್ಳುನು. ಈಗ ನೋಡ್ಲಿಲ್ಲ ಬಿಟ್ಬಿಟ್ಟವ್ರು ಅಂತ ನಾನು ಹೇಳಿಲ್ಲ, ನೋಡ್ತಾಳೆ, ಸ್ವಲ್ಪ ಹೊತ್ತು ನೋಡ್ಕೊಂತಾಳೆ. ಆಮೇಲೆ ಅವ್ಳಿಗೇನೋ ಇರಿಟೇಟ್ ಆಯ್ತು, ಅವ್ಳಿಗೆ ಇಷ್ಟ ಆಗಿಲ್ಲ ಅಂತಂದ್ರೆ ನನ್ ಕೈಲಾಗಲ್ಲ, ನಿನ್ ಮಕ್ಳು ನೋಡ್ಕೊಂಡಿನಿ ಅಂತ ಹೇಳ್ತಾರೆ. ಹಂಗೆ ಎಷ್ಟೋ ವಯಸ್ಸಾಗಿರೋರು, ಏನೇನೋ ಕಾಯಿಲೆಗಳು ಇದ್ದಿರೋರೆಲ್ಲ ನೋಡ್ಕೊಂಡಿರೋರು ಇದ್ದಾರೆ, ನಾನು ಇಲ್ಲ ಅಂತ ಹೇಳಿಲ್ಲ. ಮಸ್ತಾಗೋರೆ ನೋಡ್ಕೊಂಡಿರೋರು. ಇವ್ರಿಗೇನ್ ಬಂದೈತೆ ನೋಡ್ಕೊಳಕ್ಕೆ? ಹಿಂಗೈತೆ, ಕಷ್ಟ ಐತೆ, ಅವಳು ಹೋಗಿ ಸಂಪಾದನೆ ಮಾಡ್ಲಿ. ಏನ್ ಹೇಳೋದೇನಿಲ್ಲ, ಅದಕ್ಕೆ ನಾನ್ ಫೋನ್ ಮಾಡಕ್ ಬೇಜಾರು ನನ್ಗೆ. ಏನಾದ್ರು ಮಾಡಿದೆ ಅಂದ್ರೆ ನೀನ್ ಕೇಳ್ತೀಯ, ನಿನ್ಗೇನು ಅಂದ್ರೆ ಖುಷಿಯಾಗಿರ್ಬೇಕು ಮಾತಾಡೋದ್ ಹೇಳಿದ್ರೆ. ನನ್ ಖುಷಿನೇ ಇರ್ಬೇಕಾದ್ರೆ ಮತ್ತೆ ಖುಷಿಯಾಗಿರ್ಬೇಕು ಅಂತ ನಾನ್ ನಿನ್ಗೆ ಮಾಡೋದಿಲ್ಲ ಗೊತ್ತಾ. ಏನಾಯ್ತಪ್ಪ, ಏನ್ ಮಾಡ್ತಾಳೆ, ನಾನೆಲ್ಲ ವಿಚಾರ್ಸಕ್ ಮಾಡ್ತೀನಿ ಹೊರತು ನಿನ್ನೆ ಅನ್ಕೊಳ್ಳೇ ಬೇಡ. ವಿಚಾರಿಸ್ಕೊಂಡು ಮಾಡ್ಕೊಂತಾರೋ ಇಲ್ಲ ನನ್ನನ್ನ ಏನಂತಾರ ಅದನ್ನ ಹೇಳಿ ಸುತ್ತಿ ನಿನ್ ಜೀವನ ಹಿಂಗಾಯ್ತು, ಅದಕ್ಕೆ ಹೇಳಿದ್ ಮತ್ ಕೇಳ್ಬೇಕು ಅಂತ, ಅದಕ್ಕೆ ಹಿಂಗೆ ಆಗ್ಬೇಕು ನಿನಗೆ ಅಂತ ನೋಡಿ. ಇವಾಗ್ಲೇ ನನ್ ಜಾಸ್ತಿ ಮನ್ಸು ಸೋತೋಗ್ಬಿಟ್ಟೈತೆ. ಹೇಳಿದನ್ನೇ ಹೇಳ್ಕೊಂಡು ಚುಚ್ಕೊಂಡು ಹೇಳಿದನ್ನೇ ಹೇಳ್ಕೊಂಡು ನಿನ್ ಜೀವನ ಹಂಗೆ ಆಗ್ಬೇಕು, ಹಿಂಗೆ ಆಗ್ಬೇಕು, ನೀನು ಹಂಗೆ ಆಗ್ಬೇಕಾಗಿತ್ತು, ನಿನಗೆ ಬೇಕಾಗಿತ್ತ ಇವೆಲ್ಲ? ಅಯ್ಯೋ ಕೇಳಿ ಯಾರ ಹಂಗನ್ನೋದು? ನಿಮ್ ಮನೆಯವರಾಗ್ಲಿ ಫ್ರೆಂಡ್ಸ್ ಆಗ್ಲಿ, ಫ್ರೆಂಡ್ಸ್ ಅಲ್ಲಿ ನನ್ನನ್ನು ಯಾರು ರಕ್ಷು ಅಂತ ಯಾವತ್ತು ಅಂದೋಳೆ ಅಲ್ಲ. ನಾನಂತೂ ಅನ್ನಲ್ಲ ಕಣಪ್ಪ.